ಇದು ನಮ್ಮ ಮನೆ ಪರಿಸರ, ಸುತ್ತಲೂ ಮರಗಳು ತುಂಬಿವೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಆದ ಕಾರಣ ಸಾಧಾರಣ ಗೆಲ್ಲುಗಳನ್ನೆಲ್ಲ ಕಡಿತಾ ಇದ್ದೇವೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಮಳೆಗಾಲದಲ್ಲಿ ಮರಗಳೆಲ್ಲ ಚಿಗುರಿ ಸೊಪ್ಪು ತುಂಬಿ ಅದರ ಕೊಂಬೆಗಳೆಲ್ಲ ಮುರಿದು ಬೀಳ್ತೇವೆ. ಆದ ಕಾರಣ ಅದರ ಮೊದಲೇ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ನಾವು ಇಂಥ ಸೊಪ್ಪುಗಳು ತುಂಬಿರುವ ಗೆಲ್ಲುಗಳನ್ನೆಲ್ಲ ಕಡಿದು ಹಾಕಿದೆವು. ಸ್ವಲ್ಪ ಹೊತ್ತಿನ ನಂತರ ತೆಂಗಿನಕಾಯಿ ಕೊಯ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಆದ ಕಾರಣ ಈ ಕೆಲಸನೆಲ್ಲ ಮಾಡಿ ಮುಗಿಸ್ತಾ ಇದ್ದೇವೆ. ತೆಂಗಿನಕಾಯಿ ಕೊಯ್ಯುವವರು ಬಂದಿದ್ದಾರೆ. ನಮ್ಮ ಹಿತ್ತಲಲ್ಲಿ ನಮ್ಮ ತೆಂಗಿನ ಮರಗಳು ತುಂಬ ಹಳೆಯ ತೆಂಗಿನ ಮರಗಳು, ಇದರಿಂದ ಕೊಯ್ಲಿಗೂ ಕೂಡ ತುಂಬ ಕಷ್ಟ ಇದೆ. ಅದೇ ರೀತಿ ಅದನ್ನು ಹೆಕ್ಕಿಕೊಂಡು ಬರಲಿಕ್ಕೂ ಅಷ್ಟೇ ಕಷ್ಟ ಇದೆ. ಅದು ಕೊಯ್ಯುವಾಗ ಎಲ್ಲ ತೋಡಿನಲ್ಲಿರೋ ನೀರಿನಲ್ಲಿ ಕೊಚ್ಚಿ ಹೋಗುವುದು. ಕೆಲವು ತೆಂಗಿನ ಮರಗಳು ತೋಡಿನ ಸೈಡಲ್ಲಿರುವುದರಿಂದ ಅದನ್ನು ಕೈಯಲ್ಲಿ ಹಿಡಿದು ನಾವು ನೀರಿನಲ್ಲಿ ಕೊಚ್ಚಿ ಹೋಗುವ ತೆಂಗಿನಕಾಯಿಯನ್ನು ಹಿಡಿದು ನಾವು ತೆಗಿಬೇಕಾಗ್ತದೆ. ಅದಕ್ಕೆ ತುಂಬ ಕಷ್ಟ ಆಗ್ತದೆ. ಈ ತೆಂಗಿನ ಮರಗಳೆಲ್ಲ ಇರುವುದು ತೋಡಿನ ಸೈಡಲ್ಲಿ, ತುಂಬ ಇಳಿಜಾರು ಪ್ರದೇಶದಲ್ಲಿ. ತುಂಬ ಮಳೆ ಬಂದು ಈಗ 2 ದಿನದ ನಂತರ ಸ್ವಲ್ಪ ಬಿಟ್ಟಿದೆ. ಆ ಟೈಮಲ್ಲಿ ನಾವು ತೆಂಗಿನಕಾಯಿಯನ್ನು ಕುಯಿಸ್ತಾ ಇದ್ದೇವೆ. ಕೊಯ್ದ ತೆಂಗಿನಕಾಯಿಗಳೆಲ್ಲ ನೀರಿಗೆ ಬೀಳ್ತಾ ಇದೆ. ಒಬ್ಬರು ಕೆಳಗೆ ನಿಂತುಕೊಂಡು ಬಿದ್ದ ತೆಂಗಿನಕಾಯಿಯನ್ನು ಹಿಡಿಬೇಕಾಗ್ತದೆ. ತೆಂಗಿನಕಾಯಿ ಸ್ವಲ್ಪ ಹೋದ್ರೆ ಅದನ್ನು ತೆಗೆಸಿ ಅದನ್ನು ಮನೆಗೆ ಹೊತ್ತುಕೊಂಡು ಹೋಗುವ ಕೆಲಸ ತುಂಬ ಕಷ್ಟವಾಗಿದೆ. ಇದು ಇಳಿಜಾರು ಪ್ರದೇಶದಲ್ಲಿ, ಆದ್ದರಿಂದ ಇದನ್ನು ಹೊತ್ತುಕೊಂಡು ಹೋಗಬೇಕಾಗುವುದು. ಇದು ನಮ್ಮ ಸುಂದರವಾದ ತೋಡು. 2 ವರ್ಷದ ಮೊದಲು ನಾವು ಈ ತೋಡನ್ನು ಫುಲ್ ಕ್ಲೀನ್ ಮಾಡಿದ್ದೆವು. ತೋಡಿನಲ್ಲಿ ಬಟ್ಟೆ ಒಗೆಯಲಿಕ್ಕೆ ಕೂಡ ಒಳ್ಳೆ ಬಂಡೆಕಲ್ಲುಗಳಿವೆ. ಎರಡು ದಿನದಿಂದ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದ ಕಾರಣ ನೀರು ಕ್ಲೀನ್ ಆಗಿದೆ. ಕೊಯ್ದ ತೆಂಗಿನಕಾಯಿ ಎಲ್ಲ ಅಲ್ಲೇ ತೋಡಿನಲ್ಲಿ ಬಿದ್ದು ತಿರುಗ್ತಾ ಇದೆ. ಕೆಳಗೆ ಯಾರಾದ್ರೂ ಒಬ್ಬರು ನಿಂತು ತೆಂಗಿನಕಾಯಿಯನ್ನು ಹಿಡಿಬೇಕಾಗ್ತದೆ, ಇಲ್ಲದಿದ್ದರೆ ಕೊಚ್ಚಿಕೊಂಡು ಹೋಗ್ತದೆ. ನೀರು ಕಡಿಮೆ ಇರುವಾಗ ಮಾತ್ರ ನಮಗೆ ತೋಡಿಗೆ ಇಳಿಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ತುಂಬ ನೀರು ಬರ್ತದೆ ಇದರಲ್ಲಿ. ನಮ್ಮ ತೆಂಗಿನ ಮರಗಳೆಲ್ಲ ಕೋರೆಯಾಗಿವೆ, ಸ್ಟ್ರೀಟ್ ಆಗಿಲ್ಲ. ಉದ್ದವಾದ ಹಳೆಯ ತೆಂಗಿನ ಮರಗಳು. ಇಷ್ಟು ಜಾಗ್ರತೆಯಿಂದ ಕೊಯ್ದರೂ ತೆಂಗಿನಕಾಯಿ ಎಲ್ಲ ತೋಡಿಗೆ ಬೀಳುವುದು. ಬಿದ್ದ ತೆಂಗಿನಕಾಯನ್ನೆಲ್ಲ ಒಂದು ಕಡೆ ರಾಶಿ ಮಾಡಿ ಅಲ್ಲಿಂದೆಲ್ಲ ಗೋಣಿಯಲ್ಲಿ ಹಾಕಿ ಹೊತ್ತುಕೊಂಡು ಹೋದೆವು. ತೆಂಗಿನಕಾಯಿ ಕೊಯ್ಯುವಾಗ ಈ ರೀತಿ ಮಾಡಲು ಏನಾದರೂ ಅಡ್ಡ ಇಟ್ಟರೆ ತೆಂಗಿನಕಾಯಿ ಹರಿದು ಹೋಗುವುದು ನಿಲ್ಲುವುದು. ಆದ ಕಾರಣ ಈ ರೀತಿ ಇಟ್ಟರೆ ಸ್ವಲ್ಪ ಉಪಕಾರ ಆಗ್ತದೆ. ಇಲ್ಲೆಲ್ಲ ಜಾರುವ ಬಂಡೆಕಲ್ಲುಗಳು ಕೆಳಗಿನವರೆಗೆ ಹೋಗಿತ್ತು ತೆಂಗಿನಕಾಯಿಗಳೆಲ್ಲ. ತೋಡು ಎಷ್ಟೊಂದು ಗಲೀಜಾಗಿದೆ. ಮೇಲಿಂದ ಎಲ್ಲ ವೇಸ್ಟ್ ಬಟ್ಟೆ ಬರೆಗಳು, ಪ್ಯಾಂಪರ್ಸ್, ಬಾಟಲ್ ಎಲ್ಲ ಕೊಚ್ಚಿಕೊಂಡು ಬಂದು ಹೀಗೆ ನಿಲ್ತದೆ. ಈ ವೇಸ್ಟನ್ನೆಲ್ಲ ನಾವು ಕೈಯಲ್ಲಿ ತೆಗೆಯದೆ ಅದು ಹರಿದು ಹೋಗುವುದಿಲ್ಲ. ಎಲ್ಲವನ್ನು ನಾವು ತೆಗೆದು ಕ್ಲೀನ್ ಮಾಡಬೇಕಾಗ್ತದೆ. ಅಷ್ಟೊಂದು ಗಲೀಜಿದೆ ಇದರಲ್ಲಿ.
ಅದಕ್ಕೆ ಹೇಳುವುದು, ಇಂಥ ವೇಸ್ಟ್ಗಳನ್ನೆಲ್ಲ ತೋಡಿನಲ್ಲಿ ದಯವಿಟ್ಟು ಯಾರು ಬಿಸಾಡಬೇಡಿ ಅಂತ. ಕೆಲವರು ಸೀರೆಗಳನ್ನೆಲ್ಲ ಬಿಸಾಡ್ತಾರೆ, ಅದು 5 ಮೀಟರ್ ಇರ್ತದೆ ಉದ್ದ, ಅದು ಉದ್ದಕ್ಕೆ ಹರಿದುಕೊಂಡು ಹೋಗಿ ಅಲ್ಲಲ್ಲಿ ಅದಕ್ಕೆ ಇದ್ದ ವೇಸ್ಟ್ ಎಲ್ಲ ಸಿಕ್ಕಿ ಹಾಕಿಕೊಂಡು ಅದು ಕೊನೆವರೆಗೂ ಹಾಗೆಯೇ ಉಳಿಯುವುದು. ನೀರು ಸರಾಗವಾಗಿ ಹೋಗಲು ದಾರಿ ಮಾಡಿಕೊಡದಿದ್ದರೆ ಇದ್ದ ಮರಗಳೆಲ್ಲ ಕೊಚ್ಚಿಕೊಂಡು ಹೋಗ್ತವೆ, ಹಾಗೂ ಬಂಡೆಗಲ್ಲುಗಳು ಕೂಡ ಕೊಚ್ಚಿಕೊಂಡು ಹೋಗುವುದು. ಈ ವೇಸ್ಟ್ ಎಲ್ಲ ಎಲ್ಲಿಂದ ಬಂದಿದೆ ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ವೇಸ್ಟ್ ಎಲ್ಲ ಬಂದಿದೆ. ಈ ತೋಡಿನಲ್ಲಿ ಮೊದಲೆಲ್ಲ ತುಂಬ ಮೀನುಗಳದ್ದು, ಈಗ ಮೀನುಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಆಮೆಗಳು, ಮೀನುಗಳು ಹಾಗೂ ಬೇರೆ ಬೇರೆ ಜೀವಿಗಳೆಲ್ಲ ಇದರಲ್ಲಿ ಇರ್ತವೆ, ಏಡಿಗಳು. ಇಂಥ ವೇಸ್ಟ್ ಎಲ್ಲ ಇದ್ದರೆ ಅವುಗಳಿಗೆ ಕೂಡ ತುಂಬ ರಗಳೆ ಆಗುವುದು. ಇದು ನಮ್ಮ ತೋಟದಲ್ಲಿರುವ ಸುರಂಗದ ನೀರು. ಅದಕ್ಕೆ ಪ್ರತ್ಯೇಕ ಸುರಂಗ ಅಂತ ಏನಿಲ್ಲ, ಈ ಜಾಗದಿಂದ ನೀರು ಹರಿದು ಬರುವುದು. ಒಳ್ಳೆ ಜರಿ ನೀರು, ಇದು ಕುಡಿಯಲಿಕ್ಕೆ ಕೂಡ ಒಳ್ಳೆದಿದೆ. ಇದು ಜರಿ ನೀರು, ಕ್ಲೀನ್ ಆಗಿದೆ ನೀರು. ಇದು ಹರಿದು ಬಂದು ಇಲ್ಲಿ ಬೀಳ್ತಾ ಇದೆ. ಈ ಕೆಳಗೆ ತೋಟದಿಂದ ಮೇಲೆ ಮನೆಗೆ ತಲುಪುವಾಗ ತೆಂಗಿನಕಾಯಿ ಎಲ್ಲ ಕೊಯ್ದಾಯ್ತು, ಅಲ್ಲೆಲ್ಲ ರಾಶಿ ಹಾಕಿದ್ದೇವೆ. ಅದನ್ನು ಈಗ ಹೊತ್ತುಕೊಂಡು ಹೋಗುದು. ಈ ತೆಂಗಿನಕಾಯಿನ ಹೊತ್ತುಕೊಂಡು ಇಷ್ಟು ಮೇಲಕ್ಕೆ ಹೋಗಬೇಕಾಗುದು. ಇನ್ನೂ ಇಷ್ಟು ಎತ್ತರದಲ್ಲಿದೆ ನಮ್ಮ ಮನೆ, ಕೆಳಗೆ ತೋಟ. ಈಗ ಕೆಳಗಿನ ಮೇಲೆ ಬಂದಾಯಿತು. ಇನ್ನು ಅದರಿಂದ ಬೊಂಡವನ್ನು ಕುಡಿಯುವುದು ಹಾಗೂ ಎಳತಾದ ತೆಂಗಿನಕಾಯಿಯನ್ನು ಬೆಲ್ಲದೊಂದಿಗೆ ತಿನ್ನಲು ತುಂಬ ಖುಷಿಯಾಗ್ತದೆ. ಆಯಾಸ ಎಲ್ಲ ದೂರ ಆಗುವುದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಂಥ ಎಳತಾದ ತೆಂಗಿನಕಾಯಿಯನ್ನು ಬೆಲ್ಲದೊಂದಿಗೆ ಸೇವಿಸಿದರೆ ರಕ್ತ ಎಲ್ಲ ಶುದ್ಧಿಯಾಗುವುದು ಅಂತ ಹೇಳ್ತಾರೆ. ಸಾಧಾರಣ ಎಳೆ ತೆಂಗಿನಕಾಯಿನೆಲ್ಲ ನಾವು ತೆಗಿಲಿಕ್ಕೆ ಹೇಳ್ತೇವೆ, ಬಣ್ಣಂಗಾಯನ್ನೆಲ್ಲ. ಯಾಕೆಂದರೆ ಇನ್ನೂ ಸದ್ಯಕ್ಕೆ ತೆಂಗಿನಕಾಯಿಯನ್ನು ಕೊಯ್ಲಿಕ್ಕೆ ಆಗುವುದಿಲ್ಲ ಈ ಮಳೆಗಾಲದಲ್ಲಿ. ಸಾಧಾರಣ ತೆಂಗಿನಕಾಯಿನೆಲ್ಲ ಕೊಯ್ದು ಹಾಕ್ತೇವೆ. ಆದ ಕಾರಣ ಎಳತಾದ ತೆಂಗಿನಕಾಯಿಂದ ದೋಸೆಯನ್ನೆಲ್ಲ ಮಾಡ್ಬೋದು. ಇದನ್ನೆಲ್ಲ ತಿನ್ನುವುದೇ ಒಂದು ಮಜಾ. ತೆಂಗಿನಕಾಯಿ ಕೆಲಸ ಎಲ್ಲ ಆದ ನಂತರ ಅಜ್ಜಿ ಮನೆಯವರೆಗೆ ಹೋಗಿ ಬಂದೆವು. ಅಜ್ಜಿ ಮನೆ ನಮಗೆ ಜಾಸ್ತಿ ದೂರ ಏನಿಲ್ಲ. ಮಕ್ಕಳಿಗೆ ರಜೆ ಇರುವಾಗ ನಾವು ಹೋಗ್ತಾ ಇರ್ತೇವೆ. ತುಂಬ ದಿವಸವಾಯಿತು ಹೋಗದೆ, ಹಾಗೆ ಇವತ್ತು ಹೊರಟಿದ್ದೇವೆ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ. ಇದು ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆ ಪರಿಸರ ತುಂಬ ಚೆನ್ನಾಗಿದೆ. ಸುತ್ತಲೂ ತೋಟ, ಹೂವಿನ ಗಿಡಗಳೆಲ್ಲ. ಈ ಮಳೆ ಬಂದ ಕಾರಣ ಹೂವೆಲ್ಲ ಕಡಿಮೆ ಆಗಿದೆ ಈಗ. ಇಲ್ಲಿ ಸುಂದರವಾದ ತೋಟ ಇದೆ ಕೆಳಗೆ.
ಇವತ್ತು ಹೋಗಲಿಕ್ಕೆ ಟೈಮ್ ಇಲ್ಲ, ಅಡಿಕೆ ತೆಂಗಿನ ತೋಟ ಇದೆ. ಇನ್ನೊಮ್ಮೆ ನಾವು ನಿಮ್ಮೊಂದಿಗೆ ಅದರ ವಿಡಿಯೋನ ಶೇರ್ ಮಾಡ್ತೇವೆ. ಇಲ್ಲಿ ತರಕಾರಿಯನ್ನು ನೆಟ್ಟಿದ್ರು, ಮಳೆ ಬಂದ ಕಾರಣ ಹೀಗಾಗಿದೆ. ಈಗ ಇದರಲ್ಲಿ ತುಂಬ ಕುಂಬಳಕಾಯಿ ಸಿಕ್ಕಿದೆ. ಈ ಚೀನಿಕಾಯಿ ಎಲ್ಲ ಪಂಪ್ಕಿನ್ ಅಂತ ಹೇಳ್ತಾರೆ. ನನಗೆ ಅದು ತುಂಬ ಇಷ್ಟ, ಆದ ಕಾರಣ 2 ತಗೊಂಡು ಬಂದೆ ನಾನು. ಇದು ಅಜ್ಜಿ ಮನೆ ಸುತ್ತಲಿನ ತೆಂಗಿನ ಮರಗಳು. ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಮೊನ್ನೆಯಿಂದ ತುಂಬ ಮಳೆ ಆದ ಕಾರಣ ತೋಟದಲ್ಲಿ ನೀರು ಮಗುಚಿದೆ, ಒಳ್ಳ ಒಂದು ಹಾಗೆ ಹೋಗ್ಲಿಕ್ಕಾಗಲಿಲ್ಲ. ಇದರಿಂದ ಹಲ್ವಾವನ್ನು ಮಾಡಬೇಕಂತ ಇದ್ದೇವೆ. ಹಲ್ವಾ ಮಾಡಿದರೆ ಕೂಡ ತುಂಬ ಟೇಸ್ಟ್ ಆಗ್ತದೆ. ಇದು 1 ತಿಂಗಳ ಹಿಂದೆ ನಾನು ಮಾವಿನ ಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತೆಗೆದು ಇವತ್ತೊಂದು ಮಾವಿನ ಸಾರನ್ನು ಮಾಡಿದ್ದೇನೆ. ಪರಿಸರ ದಿನದಂದು ಒಂದು ಕರಿಮೆಣಸಿನ ಗಿಡವನ್ನು ನೆಟ್ಟು ಪರಿಸರ ದಿನವನ್ನು ಆಚರಿಸುತ್ತೇವೆ. ತುಂಬ ಗಿಡಗಳನ್ನು ನೆಟ್ಟಿದ್ದೇವೆ. ನಂತರ ನಾನು ನೆಟ್ಟ ಬಸಳೆ ಚಪ್ಪರದಿಂದ ಸ್ವಲ್ಪ ಬಸಳೆನೆ ತೆಗೆದು 2ನೇ ಸಲ ಕೊಯ್ತಾ ಇದ್ದೇನೆ. ಅದಕ್ಕೆ ಹಲಸಿನಕಾಯಿ ಬೀಜವನ್ನು ಹಾಕಿ ಸ್ವಲ್ಪ ಬಸಳೆ ಮತ್ತು ಹಲಸಿನಕಾಯಿ ಬೀಜದ ಸಾರು ಮಾಡಿದೆ. ತುಂಬ ರುಚಿಯಾಗಿತ್ತು. ನಾನು ಬಸಳೆಯನ್ನು ಗೋಣಿ ಚೀಲದಲ್ಲಿ ನೆಟ್ಟಿದ್ದೆ. ಒಳ್ಳೆ ಚಿಗುರಿತ್ತು. ಕೋಳಿಗಳಿದ್ದ ಕಾರಣ ಅದರ ಉಪದ್ರದಿಂದ ಆಗುವುದಿಲ್ಲ ಅಂತೇಳಿ ಗೋಣಿ ಚೀಲದಲ್ಲಿ ನೆಟ್ಟಿದ್ದೆ. ನೀರು ಸ್ವಲ್ಪ ಮರುವಾಯನ್ನು ತಗೊಂಡು ಬಂದಿದ್ದಾರೆ. ಇದನ್ನು ತೊಳೆದು ನಾನು ನೀರಲ್ಲಿ ಹಾಕಿಡ್ತಾ ಇದ್ದೇನೆ. ಇದನ್ನು ನಾಳೆ ಪಲ್ಯ ಮಾಡೋದು. ಅದು ಹೀಗೆ ಇಟ್ಟರೆ ವಾಸನೆ ಬರ್ತದೆ, ಆದ ಕಾರಣ ತೊಳೆದು ನೀರಲ್ಲಿ ಹಾಕಿಟ್ರೆ ನಾಳೆ ಇದನ್ನು ಪಲ್ಯ ಮಾಡಿದರೆ ಏನು ಹಾಳಾಗೋದಿಲ್ಲ, ಫ್ರೆಶ್ ಆಗಿರೋದು. ತಂಗಿ ಮನೆಯಿಂದ ಫ್ರೆಶ್ ಆದ ಪಪ್ಪಾಯಿ ಕೊಟ್ಟು ಕಳಿಸಿದ್ದಾರೆ. ಒಳ್ಳೆ ಟೇಸ್ಟ್ ಇತ್ತು. ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇದರ ಬೀಜನ ತೆಗೆದಿಟ್ಟು ಗಿಡ ಮಾಡಿದರೆ ಒಳ್ಳೆಯದಂತ ಯೋಚಿಸ್ತಾ ಇದ್ದೇವೆ. ಇದರ ಕಲರ್ ಎಷ್ಟು ಚೆನ್ನಾಗಿದೆ, ಹಾಗೆ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಮತ್ತು ಒಳ್ಳೆಯದು. ನಮ್ಮ ಇಂದಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗು.